ಕಾರ್ಕಳ ತಾಲೂಕಿನ ಮುರಳೀಧರ್ ಅನ್ನುವಂಥ ಒಬ್ಬ ವ್ಯಕ್ತಿ ಜಿಲ್ಲಾ ಪಂಚಾಯತಿಗೆ ಒಂದು ಪತ್ರ ಬರುವ ಹಾಗೆ ಪಂಚಾಯತ್ ವ್ಯವಸ್ಥೆಗಳಲ್ಲಿ ತುಳು ಭಾಷೆಯನ್ನು ಅಲ್ಲಿನ ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, ಸಾಮಾನ್ಯ ಸಭೆಯಲ್ಲಿ ಕೂಡ ಮಾತಾಡಬಾರ್ದು. ಇದನ್ನು ಕಾನೂನಾತ್ಮಕವಾಗಿ ಕನ್ನಡ ಭಾಷೆ ಬಿಟ್ಟು ಇನ್ನಿತರ ಭಾಷೆಗಳೊಂದಿಗೆ ತುಳು ಭಾಷೆಯನ್ನು ಮಾತಾಡಲೇಬಾರ್ದು ಅನ್ನುವ ಹಾಗೆ ತುಳುವನ್ನು ತುಳಿಯುವಂಥ ರೀತಿಯಲ್ಲಿ ಪತ್ರವನ್ನು ಬರೆದಿದ್ದಾನೆ. ಅವ ಬರೀತಾನೆ, ಹುಚ್ಚರಾಗಿ ಎಷ್ಟು ಕೂಡ ಬರೀಬೋದು ಅವರು. ಆದರೆ ಇದನ್ನು ಜಿಲ್ಲಾ ಪಂಚಾಯತಿಗೆ ಬರುವಾಗ ಇಲ್ಲಿನ ಅಧಿಕಾರಿ ಜಯಲಕ್ಷ್ಮಿ ಅನ್ನುವಂಥ ಮಾತೆ ಅವರು ಅದಕ್ಕೆ ಶರ ಬರೆದು ಕೊಡ್ತಾರೆ. ಅವರಿಗೆ ಸಾಮಾನ್ಯ ಜ್ಞಾನ ಇಲ್ಲ, ಕನಿಷ್ಠ ಸಾಮಾನ್ಯ ಜ್ಞಾನ ಬೇಕು. ರಾಷ್ಟ್ರದ ಸಂವಿಧಾನದಲ್ಲೇ ಪ್ರತಿಯೊಬ್ಬರಿಗೂ ಅವರವರ ಮಾತೃಭಾಷೆಯಲ್ಲಿ ಮಾತಾಡುವಂಥ ಹಕ್ಕಿದೆ. ಜನಪ್ರತಿನಿಧಿಗಳಿಗೆ ಮಾತ್ರ ಅಲ್ಲ, ಅಲ್ಲಿ ಜನಸಾಮಾನ್ಯರು, ಪಂಚಾಯತಿಗೆ ಬರುವವರು, ವೃದ್ಧರು, ಅಶಕ್ತರು, ರೋಗಿಗಳು, ಕಷ್ಟದಲ್ಲಿರುವವರು ಪಂಚಾಯತಿಗೆ ಬರ್ತಾರೆ ತನ್ನ ಸಮಸ್ಯೆಗಳನ್ನು ಇಟ್ಕೊಂಡು. ಅವರಿಗೆ ಬೇರೆ ಭಾಷೆ ಬರ್ತದ? ಪ್ರಾದೇಶಿಕ ಭಾಷೆಗಳನ್ನೇ ಮಾತಾಡಬೇಕು. ಅದನ್ನು ನಿಷೇಧಿಸಬೇಕು ಅಂತ ಹೇಳುವಂಥದ್ದು ಇದು ತುಳು ಭಾಷೆ ಮೇಲೆ ಮಾಡುವಂಥ ದೊಡ್ಡ ಸವಾರಿ. ಇವತ್ತು ಕನ್ನಡ ಭಾಷೆ ನಮಗೆ ಮಾತೃಸ್ಥಾನವನ್ನು ನೀಡ್ತೇವೆ, ಗೌರವವನ್ನು ಕೊಡ್ತೇವೆ. ಹಿಂದಿಯನ್ನು ಬಹಳ ಗೌರವಿಸ್ತೇವೆ. ದೇಶದ ಎಲ್ಲ ಭಾಷೆಗಳನ್ನು ತುಳುವರು ಗೌರವಿಸ್ತೇವೆ. ನಮ್ಮಷ್ಟು ಸುಂದರವಾಗಿ, ಸುಲಲಿತವಾಗಿ, ಸ್ವಚ್ಛವಾಗಿ ಕನ್ನಡ ಮಾತಾಡುವವರು, ಬೇರೆ ಭಾಷೆ ಮಾತಾಡುವವರು ಬಹಳ ಕಡಿಮೆ. ತುಳುನಾಡಿನ ಗಂಡುಕಲೆ ಯಕ್ಷಗಾನ ಭಾಷೆಯನ್ನು ಬೆಳೆಸ್ತದೆ, ಕನ್ನಡ ಭಾಷೆಯನ್ನು ಬೆಳೆಸ್ತದೆ. ಯಾವುದೇ ಕಾರಣಕ್ಕೂ ಇನ್ನಿತರ ಭಾಷೆಗಳ ಮೇಲೆ ದ್ವೇಷ ಇಲ್ಲ, ಎಲ್ಲವನ್ನು ಪೋಷಿಸುವರು ನಾವು. ಬೆಂಕಿ ಬಿದ್ದಿದೆ ಮನೆಗೆ ಓನನ್ನ ಸೋದರರೇ ಅಂತೇಳಿ ನಮ್ಮ ತುಳುವರಾದಂಥ ಕಯ್ಯಾರರು ಕಾಸರಗೋಡು ಕನ್ನಡ ನಾಡಾಗಬೇಕಂತ ಹೋರಾಟ ಮಾಡಿದವರು ನಮ್ಮವರು. ಆದರೆ ನೋಡಿ, ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ತುಳುವನ್ನು ಮಾತಾಡಬಾರದು ಅನ್ನುವಂಥ ಒಂದು ಕೆಟ್ಟ, ಒಂದು ಕೂಳ ಗುಣ, ಒಂದು ದಾಷ್ಟ್ಯ ಗುಣವನ್ನು ಮೆಳೆಸ್ತಾರೆ. ಅದನ್ನು ನಮ್ಮ ಜಿಲ್ಲಾ ಪಂಚಾಯತ್ನ ಒಬ್ಬ ಅಧಿಕಾರಿ ಅದಕ್ಕೆ ಯಾವುದೇ ರೀತಿ ಅದನ್ನು ನಗಣ್ಯ ಮಾಡದೆ ಅವರಿಗೆ ಬಹಳ ಹೆಮ್ಮೆಯಿಂದ ಕಿರೀಟ ಕಟ್ಟಿದಾಗೆ ಶರ ಬರೆದು ಕೊಡ್ತಾರೆ. ಮೆಚ್ಚಬೇಕು. ನಮ್ಮ ಇಲ್ಲಿನ ಡಾಕ್ಟರ್ ಕೆ.ಎಸ್. ಆನಂದ್ ಸರ್ ಅವರಿಗೆ ನಾವು ದೊಡ್ಡ ಗೌರವದ ನಮಸ್ಕಾರವನ್ನು ಮಾಡ್ತೇವೆ. ಅವರು ಬಹಳ ಪ್ರೀತಿಯಿಂದ ನಮ್ಮನ್ನು ಕರೆದರು. ಅವರಿಗೆ ಮನವರಿಕೆ ಆಯಿತು. ನಿನ್ನೆ ದಿವಸ ಅರಿತಾಗ ಅವರು ಎಲ್ಲ ಸಿಬ್ಬಂದಿಗಳಿಗೆ ನಿರ್ದೇಶನವನ್ನು ಮಾಡಿದರು. ಆದರೆ ಆ ಜಯಲಕ್ಷ್ಮಿ ಅನ್ನುವಂಥ ಮಾತೆ ಅವರ ನಿರ್ದೇಶನವನ್ನು ಮಾಡಿ ಆದಮೇಲೂ ಕೂಡ ಅವರಿಗೆ ಕೊಟ್ಟಂಥ ಹಿಂಬರಹದಲ್ಲಿ ತುಳುವಿನ ಸುದ್ದಿಯೇ ಇಲ್ಲ. ಬೇಕಾದಾಗೆ ಅವರಿಗೆ ಒಂದು ನಿರ್ಬಂಧವನ್ನು ಕೊಟ್ಟ ಪತ್ರವನ್ನು ನಾನು ನಿಮಗೆ ತೋರಿಸ್ತೇನೆ. ಈ ವಿಷಯವನ್ನೇ ಬಿಟ್ಟು ವಿಷಯಾಂತರ ಮಾಡಿ ಅವರಿಗೆ ಸ್ಪಷ್ಟೀಕರಣ ಕೊಡುವಂಥ ಪಂಚಾಯತಿ ಕೊಡುವಂಥ ಕೆಲಸ ಮಾಡಿದ್ದಾರೆ. ನಾವು ಬಹಳ ಪ್ರೀತಿಯಿಂದ ಈ ಬಗ್ಗೆ ಮಾತಾಡಿದ್ರೆ ಯಾವುದೇ ರೀತಿಯ ಒಂದು ಹೋರಾಟಗಳು, ಸಂಘರ್ಷಗಳು ಆಗಬಾರ್ದು ಅಂತ ಹೇಳಿದರೆ ಮೊನ್ನೆ ನಾವು ಗಮನಿಸಬಹುದು. ಒಬ್ಬ ನಟ ಮತ್ತು ಭಾಷೆ ಮೇಲೆ ನಡೆದಿರುವಂಥ, ಕನ್ನಡ ಭಾಷೆ ಮೇಲೆ ನಡೆದಿರುವ ಏನು ಮಾಡಿದರು? ಹೋರಾಟ ನಡೆಯಿತು, ಅಲ್ಲಲ್ಲಿ ಸುಟ್ಟು ಹಾಕಿದರು, ಕ್ರೌರ್ಯಗಳು ನಡೆಯಿತು. ಆದರೆ ತುಳುವರು ಹಾಗಲ್ಲ, ಮೃದು ಮನಸ್ಸಿನ ಇಂಥದ್ದೆಲ್ಲ ಆಗಬಾರ್ದು ಅಂತ ಮಾಡಿದರೆ, ಆ ಮಾತೆಯನ್ನು ಕರೆದು ಪ್ರೀತಿಯಿಂದ ಹೇಳಿದರೆ ಆ ಮಾತೆಯನ್ನು ಎತ್ತಂಗಡಿ ಮಾಡಬೇಕು. ಇಲ್ಲಿನ ನಾವು ನಾಯಕರು ಯಾಕಿರುವಂಥದ್ದು? ಒಂದು ಭಾಷೆಯ ಮೇಲೆ ದ್ವೇಷ ಇರುವಂಥ ಅಧಿಕಾರಿಗಳು ಈ ನೆಲದಲ್ಲಿ ಇರಬಾರ್ದು. ಯಾಕಿರ್ಬೇಕಂತವರು? ನಾವು ಹೇಳುವಂಥದ್ದು ಎಲ್ಲ ಭಾಷೆಗಳನ್ನು ಗೌರವಿಸೋಣ, ಮಾತೃಭಾಷೆಯನ್ನು ಪೂಜಿಸೋಣ. ಇದನ್ನು ಹೊರತಾಗಿ ಈ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ, ಮಾಡುವಂಥ ಪತ್ರ ಒಂದು ವ್ಯವಹಾರ ಕಟ್ ಆ್ಯಂಡ್ ಪೇಸ್ಟ್ ಮಾಡುವಂಥದ್ದು ಇವರು ಇಷ್ಟು ಕಲಿತವರು ಈ ಅಧಿಕಾರಿಗಳು ಆಗೋದು ಯಾಕೆ? ಇದು ಕಟ್ ಆ್ಯಂಡ್ ಪೇಸ್ಟ್ ಮಾಡುವಂಥದ್ದು ವ್ಯವಸ್ಥೆ ಆಗಿ ಹೋಗಿದೆ. ಈ ವ್ಯವಸ್ಥೆ ಒಂದಷ್ಟು ಒಳ್ಳೆಯ ಅಧಿಕಾರಿಗಳು ಬಂದವರು ಇದನ್ನು ಗೌರವಿಸ್ತಾರೆ, ಅವರಿಗೆ ನಿರ್ದೇಶನ ಕೊಡ್ತಾರೆ. ಒಂದು ವೇಳೆ ಅದರ ಸರಿಯಾದ ನಿರ್ದೇಶನ ಕೊಡದೇ ಇರುವವರು ಬಂದರೆ, ಆದ್ದರಿಂದ ನಾನು ಹೇಳುವಂಥದ್ದು, ಇಂತಹ ಘಟನೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ತುಳು ಭಾಷೆಯ ಮೇಲೆ ಸವಾರಿ ಆದರೆ ಯಾವುದೇ ಕಾರಣಕ್ಕೂ ತುಳುವರು ನಾವು ಸುಮ್ಮನಿರೋದಿಲ್ಲ. ತುಳುವರು ಎಲ್ಲ ಭಾಷೆಯನ್ನು ಗೌರವಿಸ್ತಾರೆ, ತುಳು ಮಾತೆಯನ್ನು ಪೂಜಿಸ್ತಾರೆ. ಗಮನಿಸಬೇಕು, ಸರ್ಕಾರ ಕೂಡ ಗಮನಿಸಬೇಕು, ಜಿಲ್ಲಾ ಪಂಚಾಯತ್ ಕೂಡ ಗಮನಿಸಬೇಕು, ಎಲ್ಲರೂ ಗಮನಿಸಬೇಕು. ಏನು ಅಂತ ಹೇಳಿದ್ರೆ, ಸ್ವತಂತ್ರ ಲಿಪಿ ಇರುವ ಭಾಷೆ ನಮ್ಮದು. 1100 ವರ್ಷದ ಇತಿಹಾಸ ಇದೆ. 2500 ವರ್ಷದ ಇತಿಹಾಸ ಇರುವಂಥ ತುಳು ಭಾಷೆ ನಮ್ಮದು. ಪಂಚ ದ್ರಾವಿಡ ಭಾಷೆಗಳಲ್ಲೊಂದು ಭಾಷೆ ನಮ್ಮ ತುಳು ನಮ್ಮದು. ಯೋಚಿಸಬೇಕು.
ಯಾವುದೇ ಕಾರಣಕ್ಕೂ ಇತ್ತೀಚೆಗೆ ನಡೆದ ಆ ಸಂಗ್ರಾಮದಲ್ಲಿ ತುಳು ಲಿಪಿಯ ಪಟ್ಟಿ ಬಂದಿದೆ, ಎಲ್ಲಿದೆ ಅಂತ ಯೋಚನೆ. ನಾವು ಅದನ್ನು ಎಲ್ಲೂ ಕೂಡ ಯಾರು ಕೂಡ ಹೇಳ್ಕೊಳ್ಳಕ್ಕೆ ಹೋಗಲಿಲ್ಲ. ತುಳುವಿನ ಲಿಪಿಯ ಸ್ಥಾನಮಾನ ಏನು ಅಂತ ಅದಕ್ಕೆ ರಾಷ್ಟ್ರಮಾನ್ಯತೆ ಸಿಕ್ಕಿದೆ. ಒಂದು ಇಲ್ಲಿನ ಸಂಧಿ ಪಾರ್ಧನಗಳಲ್ಲಿ ನೋಡಿದರೆ ತುಳು ರಾಜ್ಯ ಇತ್ತು, ತುಳು ನಾಡಿತ್ತು, ತುಳುವರಸ ಕೃಷ್ಣದೇವರನ್ನಂತೂ ಉಲ್ಲೇಖಗಳಿದ್ದಾವೆ. ಹಲ್ಮಿಡಿ ಶಾಸನದಲ್ಲಿ ತುಳುವಿನ ಉಲ್ಲೇಖ ಇದೆ. ಇಂಥದ್ದೆಲ್ಲ ಇದ್ದರೂ ತುಳುವಿನ ಮೃದು ಮನಸ್ಸಿನ ಮೇಲೆ ಸವಾರಿ ಮಾಡುವಂಥ ಒಂದು ಹುಚ್ಚಾಟ ಆಡ್ತಾರಂತ ಆದರೆ ಏನಿದರ ಅರ್ಥ? ನಾನು ಹೇಳುವಂಥದ್ದು ಕೇವಲ ಜಿಲ್ಲಾ ಪಂಚಾಯತ್ ಮಾತ್ರ ಅಲ್ಲ, ಇಲ್ಲಿನ ತುಳುನಾಡಿನ ಅಲ್ಲ ಕರ್ನಾಟಕ ಸರ್ಕಾರದ ಎಲ್ಲ ವಿಭಾಗಗಳಲ್ಲಿ ಅಲ್ಲಲ್ಲಿನ ಕೇವಲ ತುಳು ಮಾತ್ರ ಅಲ್ಲ, ಅಲ್ಲಲ್ಲಿನ ಪ್ರಾದೇಶಿಕ ಭಾಷೆಗಳಿಗೆ ಮೌಲ್ಯ ಸಿಗಬೇಕು. ಅದನ್ನು ಗಮನಿಸುವಂಥ ಈ ಷಡ್ಯಂತ್ರ ಮಾಡುವಂಥ ಪಾಪಿಗಳನ್ನು ಎತ್ತಂಗಡಿ ಮಾಡಬೇಕು, ಅವರನ್ನು ಕೆಲಸದಿಂದಲೇ ತೆಗಿಬೇಕು. ಆವಾಗ ಮಾತ್ರ ಅವರಿಗೆ ಅರ್ಥ ಆಗುವಂಥದ್ದು. ಅಂಥವರಿಗೆ ಸರಿಯಾದಂಥ ಶಿಕ್ಷೆಯನ್ನು ಸರ್ಕಾರ ಕೊಡಬೇಕು. ಯಾಕಂತ ಹೇಳಿದರೆ ಉದ್ದಟತನ ಬರುವಾಗ ಒಂದು ಕನಿಷ್ಠ ಪಶ್ಚಾತ್ತಾಪ ಕೂಡ ಆ ಹೆಂಗಸಿನ ಮುಖದಲ್ಲಿಲ್ಲ, ಆ ಮಾತೆಯ ಮುಖದಲ್ಲಿಲ್ಲ. ನಾನು ತಪ್ಪು ಮಾಡಿದ್ದೇನೆ ಅಂತ ಪಶ್ಚಾತ್ತಾಪ ಕೂಡ ಇಲ್ಲ. ಇದನ್ನು ಯಾವುದೇ ಕಾರಣಕ್ಕೂ ತುಳುವರು ಸಹಿಸೋದಿಲ್ಲ ಅಂತ ಹೇಳ್ತಾ, ನಮಗೆ ಬಹಳ ಸ್ಪಂದಿಸಿದಂಥ ಪಾಪ ಸಂಘಟನೆಯವರು ಬೇರೆ ಬೇರೆ ಕಡೆಯಿಂದ ಇದನ್ನು ಗಮನಕ್ಕೆ ಬಂದ ತಕ್ಷಣ ಯಾವುದೇ ಕಾರಣಕ್ಕೂ ಇಲ್ಲಿನ ಕಾನೂನಾತ್ಮಕವಾಗಿ ಅವ್ಯವಸ್ಥೆ ಆಗಬಾರ್ದು, ಸಮಸ್ಯೆ ಆಗಬಾರ್ದು ಅಂತ ಹೇಳಿ ತಾಳ್ಮೆಯಿಂದ ಎಲ್ಲ ರೀತಿಯಲ್ಲಿ ಮನವಿಯನ್ನು ಕೊಡುವಂಥ, ಮನ ಒಲಿಸುವಂಥ, ಮನ ಕಣ್ತೆರೆಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮ ಮಾಜಿ ಮೇಯರ್ ಆಗಿರುವಂಥ ಗೌರವಾನ್ವಿತ ಮನೋಜಣ್ಣ ಅವರು ಕೂಡ ಬಹಳ ಜಿಲ್ಲಾ ನಮ್ಮ ಅಧಿಕಾರಿಗಳನ್ನು ಪ್ರಶ್ನಿಸಿದರು, ಅವರ ಈ ಬಗೆಯಲ್ಲಿ ಮಾತನಾಡಿದರು. ನಮ್ಮ ಜೈತುಳ್ನಾಡು ಸಂಘಟನೆಯ ಗೌರವಾನ್ವಿತ ಪೂಂಜಾರ್ ಅವರು ಕೂಡ ಜೈತುಳ್ನಾಡು ಸಂಘಟನೆಯ ಎಲ್ಲ ಸದಸ್ಯರು ಕೂಡ ಇಲ್ಲಿ ಸೇರಿದ್ದಾರೆ ಮತ್ತು ಬೇರೆ ಬೇರೆ ಇಲ್ಲಿನ ತುಳು ಮಾಧ್ಯಮಗಳು ಕೂಡ ನಮ್ಮೊಂದಿಗಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ತುಳು ಲಿಪಿ ಶಿಕ್ಷಕರು ಕೂಡ ನಮ್ಮೊಂದಿಗಿದ್ದಾರೆ. ಎಲ್ಲರೂ ಕೂಡ ಇದನ್ನು ಖಂಡಿಸ್ತಾರೆ. ನಾವು ತುಳುವಬಳ್ಳಿ ಪ್ರತಿಷ್ಠಾನದ ಮುಖೇನ ಕೂಡ ಮನವಿಯನ್ನು ಕೊಟ್ಟಿದ್ದೇವೆ. ತುಳುನಾಡ ದೈವಾರಾಧನ ರಕ್ಷಣಾ ವೇದಿಕೆ ಅಧ್ಯಕ್ಷರು ಕೂಡ ಇದ್ದಾರೆ, ಅವರು ಕೂಡ ಮನವಿಯನ್ನು ಕೊಟ್ಟಿದ್ದಾರೆ. ಒಂದಷ್ಟು ಇನ್ನು ಮುಂದಿನ ದಿವಸಗಳಲ್ಲಿ ಈಗ ಆಗಬಾರ್ದು. ನಾವು ತುಳುವರ ಎಲ್ಲ ಭಾಷೆಯನ್ನು ಗೌರವಿಸ್ತೇವೆ, ತುಳು ಭಾಷೆಗೆ ಗೌರವವನ್ನು ಎಲ್ಲರೂ ಕೊಡಬೇಕು ಅಂತ ಕೇಳ್ಕೊಳ್ತಾ, ಮತ್ತೊಮ್ಮೆ ನಾವು ತುಳುವನ್ನು ವಿರೋಧಿಸುವಂಥ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತೇವೆ. ತುಳುವಿನ ಸುದ್ದಿಗೆ ಬರಬೇಡಿ. ತುಳು ಭಾಷೆ ಅನ್ನುವಂಥದ್ದು ದೈವ ಭಾಷೆ. ಅದು ಈ ನೆಲದ ಮರಿ ಭಾಷೆ. ಮರಿ ಅಂತ ಹೇಳಿದ್ರೆ ಹಾವು. ಅದು ಹೆಡೆ ಎತ್ತಿ ಬುಸುಗುಟ್ಟುವುದು ಮಾತ್ರ ಅಲ್ಲ, ತುಳುವಿಗೆ ಏನಾದರೂ ಸಮಸ್ಯೆ ಆದರೆ ಇಲ್ಲಿನ ದೈವಗಳ ಶಾಪಕ್ಕೆ ಬಲಿಯಾಗ್ತೀರಿ, ಎಚ್ಚರಿಕೆ ಇರಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.